ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ವಿಶೇಷವಾಗಿ ಈ ವರ್ಷದ 2025 ಜನವರಿ ಮಾಸ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಜನವರಿ ಅಂತಕ್ಕಂಥದ್ದು ಇದು ಪ್ರಥಮ ವರ್ಷ. ಇದು ಇಂಗ್ಲೀಷಿನವ್ರಿಗಾದರೆ ನಮ್ಮದು ಪ್ರಥಮ ವರ್ಷ ಅನ್ನುವಂಥದ್ದು ಬರೋದು ಯುಗಾದಿ ಹಬ್ಬದಿಂದ. ಯಾಕಂದರೆ ನಮ್ಮ ಒಂದು ಸೂರ್ಯ ಹುಟ್ಟುವಂಥದ್ದು, ಸೂರ್ಯ ಮುಳುಗುವಂಥದ್ದು ಅಂದರೆ ಪ್ರಕೃತಿ ಪ್ರಕಾರವಾಗಿ ನಾವು ಅದನ್ನು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆದರೆ ಸದ್ಯಕ್ಕೆ ಜನವರಿ ಅಥವಾ ಈ ಏನು ಪಾಶ್ಚಾತ್ಯ ಸಂಸ್ಕೃತಿ ಆಧಾರದ ಮೇಲೆ ಜನವರಿಯಿಂದ ಡಿಸೆಂಬರ್ವರೆಗೂ ಅಂತಕ್ಕಂಥದ್ದೇನು ಆಚರಣೆ ಮಾಡ್ತಾರೋ ಅದಕ್ಕೆ ಬದ್ಧವಾಗಿ ನಾವು ಕೂಡ ಪರಿವರ್ತನೆ ಆಗಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆದರೆ ಜನವರಿಯಿಂದ ಅಮಾವಾಸ್ಯೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮಗೆ ಇಲ್ಲಿ ಪುಷ್ಯ ಮಾಸವನ್ನು ಪ್ರಾರಂಭ ಮಾಡ್ತಕ್ಕಂಥ ಅಮಾವಾಸ್ಯೆ, ಅಲ್ಲಿಂದ ಪುಷ್ಯ ಅಮಾವಾಸ್ಯೆ ಅಂತಕ್ಕಂಥದ್ದು ಒಂದು ಪೂರ್ಣ ಪುಷ್ಯ ಮಾಸ, ಶೂನ್ಯ ಮಾಸ ಅಂತ ಹೇಳ್ತೀವಿ. ಈ ಮಾಸದಲ್ಲಿ ಬರುವಂಥ ಜನವರಿ, ಅದರಲ್ಲಿ ಸಂಕ್ರಾಂತಿ ಅಂದರೆ ಆಯನ ಪರಿವರ್ತನೆ ಯೋಗ, ಇಂಥ ಒಂದು ಸುಸಂಧಿತವಾದಂಥ ಸಂದರ್ಭ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ನಾವು ತೆಗೆದುಕೊಂಡು ಬಂದಂಥ ರಾಶಿ ಯಾವುದು ಇವತ್ತಿನ ಜನವರಿ ಮಾಸದ ಭವಿಷ್ಯದ ಬಗ್ಗೆ? ತುಲಾ ರಾಶಿ. ಕನ್ಯಾ ರಾಶಿ ಅಂತ ಬರುತ್ತೆ. ಈ ಕನ್ಯಾ ರಾಶಿ ಬಗ್ಗೆ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕನ್ಯಾ ರಾಶಿ ಹೇಗಿರುತ್ತೆ? ಅದು ಕೂಡ ವಿಶೇಷವಾಗಿ ದ್ವಿಷಭಾವ ರಾಶಿ, ಬುಧನ ಆಧಿಪತ್ಯ ಹೊಂದಿದಂಥ ರಾಶಿ, ಅಥವಾ ವಿಶೇಷವಾದಂಥ ದಿಕ್ಕನ್ನು ಅಂದರೆ ಉತ್ತರ ದಿಕ್ಕನ್ನು ಹೊಂದಿದಂಥ ರಾಶಿ, ಬಲಾಬಲವುಳ್ಳಂಥ ರಾಶಿ ಇರುತ್ತೆ. ಈ ರಾಶಿಯಲ್ಲಿ ಮೂಲ ತ್ರಿಕೋಣಾಧಿಪತಿ ಮತ್ತು ಸ್ವಯಂ ಕ್ಷೇತ್ರಾಧಿಪತಿ ಇರತಕ್ಕಂಥ ಬುಧ ಈ ಮನೆಯಲ್ಲಿ ಬಲವನ್ನು ಕೊಡ್ತಕ್ಕಂಥವನಾಗ್ತಾನೆ. ಇಲ್ಲಿ ಕನ್ಯಾ ರಾಶಿಯಿಂದ ತೃತೀಯ ಹೌಸ್, ಮೂರನೇ ರಾಶಿಗೆ ಅಂದರೆ ಪರಾಕ್ರಮ ಭಾವ, ಸ್ವಕ್ಷೇತ್ರ, ಪರಾಕ್ರಮ ಭಾವಕ್ಕೆ ಬುಧ ಪರಿವರ್ತನೆ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ಚೈತನ್ಯಗಳನ್ನು ಕಾಣುವಂಥದ್ದು, ಸ್ವಚೈತನ್ಯ ಅನ್ನುವಂಥದ್ದು ಬರುತ್ತೆ. ನೀವೇನು ಮಾಡಬೇಕಂತ ಯೋಚನೆ ಮಾಡ್ತೀರ, ಯೋಚನೆಯಲ್ಲಿ ಒಂದು ಪ್ರಬುದ್ಧತೆಯನ್ನು ಕಾಣ್ತೀರಾ. ಯಾಕಂದರೆ ಜ್ಞಾನಕಾರಕ ಕೇತು ವಿಶೇಷವಾಗಿ ಅದೇ ಸ್ಥಾನದಲ್ಲಿರ್ತಾನೆ. ಅಲ್ಲಿ ನಿಮಗೆ ಬುಧ ಮತ್ತು ಕೇತು ಸಂಯೋಗ ಪರಸ್ಪರವಾಗಿ 1-3 ಕಾಂಬಿನೇಷನ್ ಅಂತ ಹೇಳ್ತೀವಿ. ಹೀಗಿರುವಾಗ ಮೂರನೇ ಮನೆ ಇದು ನಿಮ್ಮಲ್ಲಿರ್ತಕ್ಕಂಥ ಒಂದು ನೈಜ ಪ್ರಕ್ರಿಯೆಗಳನ್ನು ಅಥವಾ ಆತ್ಮಸ್ಥೈರ್ಯವನ್ನು ಅಥವಾ ನಿಮ್ಮಲ್ಲಿರುವಂಥ ಒಂದು ಶಕ್ತಿಯನ್ನು ಉಜ್ವಲಗೊಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ ಈ ಬುಧ. ಇಂಥ ಒಂದು ಬುಧನ ಕಾಂಬಿನೇಷನ್ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಮಾಸದಲ್ಲಿ. ನಿಮಗೆ ಮುಂದೆ ಬರೋ ಹುಣ್ಣಿಮೆ ಅಂತಕ್ಕಂಥದ್ದು ಬರುತ್ತೆ. ಚಂದ್ರನು ಈಗ ಸದ್ಯಕ್ಕಿದ್ದಾನೆ, ಆದರೆ ಚಂದ್ರನು ಸೂರ್ಯನಿಂದ 10ನೇ ಮನೆಗೆ ಹುಣ್ಣಿಮೆ ಹೋಗ್ತಾನೆ. ಅದು ಸಂಕ್ರಾಂತಿಯ ಕಾಲ ಅಂತ ಹೇಳ್ತೀವಿ. ಈ ಕಾಲದಲ್ಲಿ 180 ಡಿಗ್ರಿಯಲ್ಲಿ ಸೂರ್ಯನಿಂದ ಅಲ್ಲಿ ಬರುವಾಗ ಏನಾಗ್ಬಿಡುತ್ತೆ, ಕರ್ಮದಲ್ಲಿ ಚಂದ್ರ ಹೋಗ್ತಾನೆ. ಇದ್ದಕ್ಕಿದ್ದ ಹಾಗೆ ನಿಮಗೆ ಕೆಲವೊಂದು ಪರಿವರ್ತನೆಗಳು ಉದ್ಯೋಗದಲ್ಲಿ ಆಗುತ್ತೆ, ಧನಾತ್ಮಕ ಬದಲಾವಣೆಗಳಾಗುತ್ತೆ. ಯಾಕಂದರೆ ಅವನು ಉಚ್ಚತ್ವದ ಕಡೆ ಹೋಗ್ತಕ್ಕಂಥ ಚಂದ್ರ ಉಚ್ಚ ಭಾಗವನ್ನು ಕಳೆದುಕೊಂಡು ಮತ್ತೆ ಸುಕ್ಷೇತ್ರದ ಕಡೆ ಹೋಗ್ತಾ ಇರ್ತಾನೆ. ಹಾಗಿರೋದ್ರಿಂದ ಚಂದ್ರನ ಬಲಾಬಲಗಳು ತುಂಬ ಚೆನ್ನಾಗಾಗುತ್ತೆ. ಏಕಾದಶ ಭಾವದಲ್ಲಿ ಚಂದ್ರನ ಪ್ರವೇಶ ಆಗಿ ಆಮೇಲೆ ಅವನು ಕರ್ಮಸ್ಥಾನಕ್ಕೆ ಹೋಗುವಾಗ ನಿಮ್ಮಲ್ಲಿರುವಂಥ ಆರ್ಥಿಕ ಒಡಂಬಡಿಕೆಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಸರಿದೂಗಿಸುವಂಥ ಪ್ರಯತ್ನ ನಿಮ್ಮ ಕಡೆಯಿಂದ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸಪ್ತಮದಲ್ಲಿ ಸ್ವಲ್ಪ ರಾಹು ಇರ್ತಾನೆ. ಈ ರಾಹು ಏನು ಮಾಡ್ತಾನೆ, ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಇರುಸು ಮುರುಸು ಮಾಡ್ತಾನೆ. ಮನೆಯಲ್ಲಿ ಕಲಹಪ್ರಿಯ ಅಂತ ಹೇಳ್ತೀವಿ, ಕಲಹಗಳು ಉಂಟಾಗ್ತಾನೆ. ಅಲ್ಲಿ ಯಾವುದೋ ದೋಷಕಾರಕವಾದಂಥ ಪ್ರಕ್ರಿಯೆಗಳಾಗುತ್ತೆ. ಮಾಟ ಮಂತ್ರ ತಂತ್ರ ಭೂತ ಅಥವಾ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಸುತ್ತ ಓಡಾಡುವಂಥದ್ದು ಅಥವಾ ನಿಮ್ಮಲ್ಲಿ ಕಾಡುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ನಂಬುವಂಥ ಪ್ರಸಂಗನೇ ಆಗುತ್ತೆ. ಅಂಥ ಒಂದು ಸಿಚುವೇಷನ್ ನಿಮ್ಮ ಕುಟುಂಬದಲ್ಲಿ ನಡೆಯುತ್ತೆ. ಪತ್ನಿ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವಿಶೇಷವಾದಂಥ ಕರಾಳವಾದ ಸಮಯ ಅಂತ ಹೇಳ್ಬೋದು. ಅವರ ಆರೋಗ್ಯಕ್ಕೋಸ್ಕರ ದುಡ್ಡನ್ನು ಖರ್ಚು ಮಾಡುವಂಥ ಕಾಲ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ಗಮನಿಸಿ ಕನ್ಯಾ ರಾಶಿಯವರು. ಮತ್ತು ಈ ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಇದ್ದಾನೆ. 6ನೇ ಮನೆಯಲ್ಲಿ ಶನಿ ಶುಕ್ರ ಬಂದಾಗ ವರ್ತಮಾನದಲ್ಲಿ ಇಲ್ಲಿ ಶನೇಶ್ವರ ನರಗಳಿಗೆ ಸಂಬಂಧಪಟ್ಟವನು ಶುಕ್ರ. ಅಲ್ಲಿ ಏನಾಗ್ತದೆ ಅಂದರೆ ಶುಕ್ರ ಗುಪ್ತಾಂಗ ಭಾಗವನ್ನು ಹಾನಿ ಮಾಡ್ತಾನೆ. ಗುಪ್ತಾಂಗದಲ್ಲಿರ್ತಕ್ಕಂಥ ಸೋಂಕನ್ನು ನಿರ್ಮಾಣ ಮಾಡ್ತಾನೆ. ಅದು ಶರೀರದ ಯಾವುದೋ ಒಂದು ಭಾಗದಲ್ಲಿ ಅನ್ನನಾಳ ಇರಬಹುದು, ಅಂದರೆ ಗುಪ್ತ ಶರೀರದಲ್ಲಿರ್ತಕ್ಕಂಥ ಜನನೇಂದ್ರಿಯ ಕ್ರಿಯೆಗಳಲ್ಲಿ ಕೊರತೆಗಳನ್ನು ಮಾಡ್ತಾನೆ. ಇದರ ಎಫೆಕ್ಟ್ ಏನಾಗುತ್ತೆ, ಸೂರ್ಯನ ಮೇಲೆ ಬೀಳುತ್ತೆ. ಸೂರ್ಯ ಬಂದುಬಿಟ್ಟು ಶುಕ್ರನಿಂದ ಅಥವಾ ಶನಿಯಿಂದ 11ನೇ ಮನೆಗಿರ್ತಾನೆ. ಅಪಕ್ಲೀಮ ಸ್ಥಾನ ಅಂತ ಹೇಳ್ತೀವಿ ನಾವು. ಈ ಅಪಕ್ಲೀಮ ಸ್ಥಾನದಲ್ಲಿ ಸೂರ್ಯನ ಬಂದಾಗ ಏನಾಗುತ್ತೆ, ಆ ಶುಕ್ರನಿಂದ ಆಗ ಟೋಟಲಿ ಸೂರ್ಯ ಅನ್ನೋದು ಮಸ್ತಕದ ಮೇಲೆ ಎಫೆಕ್ಟ್ ಆಗುತ್ತೆ. ಇಂಥ ಒಂದು ಸಂದರ್ಭ ಜನವರಿ ಮಾಸದಲ್ಲಿ ವಿಶೇಷವಾಗಿ ಆರೋಗ್ಯದಲ್ಲಿ ಕಾಡುತ್ತೆ. ಕನ್ಯಾ ರಾಶಿಯವರಿಗೆ ಗುರು ನವಮದಲ್ಲಿರುವಂಥ ಗುರು ಹಣಕಾಸಿನ ವಿಷಯ ಮತ್ತು ದೈವ ಬಂಧನದ ದೋಷ ಅಥವಾ ಇಲ್ಲಿವರೆಗೆ ಏನು ತಿಳುವಳಿಕೆಯ ರಹಿತವಾದಂಥ ಕಾರ್ಯದಲ್ಲಿ ತೊಂದರೆಗಳಾಗ್ತಾ ಹೋಯಿತು, ಇದರಿಂದ ಮುಕ್ತರಾಗ್ತೀರಿ ಅಂತ ಹೇಳ್ಬೋದು. ಆದರೆ ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಲ್ಲಿ ನೀವು ಕಾಳಜಿ ತಗೊಳ್ಳೇಬೇಕಾದಂಥ ಅನಿವಾರ್ಯತೆ ಬರುತ್ತೆ.
ಯಾಕಂದರೆ ಇಲ್ಲಿ ರೋಗ ಸ್ಥಾನದಲ್ಲಿ ಶುಕ್ರ ಶನಿ ಇದ್ದಾರೆ ಸ್ವಾಮಿ. ಮುಖ್ಯವಾಗಿ ಶನೇಶ್ವರ ನರಗಳಿಗೆ ಸಂಬಂಧಪಟ್ಟವನಾಗ್ತಾನೆ. ಅದರ ಜೊತೆಯಲ್ಲಿ ಹವಾ ಅಂದರೆ ಈಗ ವಾಯುತತ್ವವನ್ನು ಜಾಸ್ತಿ ಶರೀರದಲ್ಲಿ ಸೇರಿಸ್ತಾನೆ. ಮತ್ತು ವಾಯುತತ್ವ ರಾಶಿಯಲ್ಲಿಯೇ ಅಲ್ಲಿ ಶನಿ ಇರ್ತಾನೆ, ಸ್ವಕ್ಷೇತ್ರದಲ್ಲಿರ್ತಾನೆ. ಹಾಗಾಗಿ ಇಲ್ಲಿ ನಮಗನಿಸಿದ ಪ್ರಕಾರ ಈ ಮಾಸದಲ್ಲಿ ನಿಮಗೆ ಪಿತೃಗಳ ದೋಷವನ್ನು ಕೂಡ ಉಲ್ಬಣ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ಪಿತೃದೋಷವನ್ನು ಉಲ್ಬಣೆಯಾಗಿ ಪಿತೃದ ಮೂಲಕ ಕೆಲವು ನೋವನ್ನು ಅನುಭವಿಸುವಂಥ ಯೋಗ ಬರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಕನ್ಯಾ ರಾಶಿಯವರು. ಮುಖ್ಯವಾಗಿ ಕನ್ಯಾ ರಾಶಿಯವರು ಇನ್ನೂ ಮುಖ್ಯವಾಗಿ ಮಾಡಬೇಕಾದ 3 ಕೆಲಸಗಳು. ಒಂದು, ಈ ಗಿಳಿಗಳು ಅಂತ ಬರುತ್ತೆ. ಗಿಳಿಗಳು ಅಂತ ಹೇಳಿದ ಪಕ್ಷಿಗಳಲ್ಲಿ ಗಿಳಿ ಅಂತ ಹೇಳ್ತೀವಿ ನಾವು, ಸುಖ ಅಂತ ಅದರ ಅರ್ಥ. ಸುಖ ಅಂತಕ್ಕಂಥದ್ದು ಅದು ಸಂಸ್ಕೃತದಲ್ಲಿ ಬರುತ್ತೆ. ಆ ಸುಖನಿಗೆ ನೀರು ಮತ್ತು ಅನ್ನವನ್ನು ಕೊಡುವಂಥ ಪ್ರಯತ್ನ, ಅದು ಯಾವುದೋ ಪೊಟ್ರೆಯಲ್ಲೋ ಎಲ್ಲೋ ಇರುತ್ತೆ, ಅಥವಾ ಅದಕ್ಕೆ ಬೇಕಾದಂಥ ಆ ಗಿಳಿಗೆ ಅನ್ನವನ್ನು ಕೊಡುವಂಥ ಪ್ರಯತ್ನ ನೀವು ಮಾಡಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಆ ದೋಷದಿಂದ ಮುಕ್ತರಾಗ್ತೀರಿ ಅಂತ ಹೇಳಬಹುದು. ಎರಡನೇದಾಗಿ ನೀವು ಮಾಡುವಂಥದ್ದು, ನಿಮ್ಮ ಕುಲಸ್ವಾಮಿನಿ ಕುಲದೇವತೆಯರಿಗೆ ದೇವರಿಗೆ ಹೋಗಿ ಯಥಾರ್ಥವಾದಂಥ ಶಕ್ತಿಯ ಅನುಸಾರ ನೀವು ಅನುಷ್ಠಾನವನ್ನು ಅಥವಾ ಪೂಜೆಯನ್ನು ಅಥವಾ ಹರಕೆಗಳನ್ನು ತೀರಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಮೂರನೇದಾಗಿ ನೀವು ಮಾಡುವಂಥದ್ದು ಈ ತಿಲವನ್ನು ದಾನ ಮಾಡುವಂಥದ್ದು. ತಿಲ ಅಂದರೆ ಎಳ್ಳಿನ ದಾನವನ್ನು ಮಾಡಬೇಕು. ಎಳ್ಳು ಎಣ್ಣೆಯನ್ನು ದೀಪದಾನ ಮಾಡಬೇಕು. ಅದರ ನಂತರ ನೀವು ಕಪ್ಪು ವಸ್ತ್ರಗಳನ್ನು ದಾನ ಮಾಡಬೇಕು. ಹೀಗೆ ಮಾಡುವಾಗ ಅದು ಕೂಡ ಸತ್ಪಾತ್ರರಿಗೆ ದಾನ ಮಾಡಬೇಕು. ಎಲ್ಲ ಹೊಟ್ಟೆ ತುಂಬಿದರೂ ದಾನ ಕೊಡಬೇಡಿ, ಯಾಕೆಂದರೆ ಅವರು ತಿನ್ನೋದಿಲ್ಲ, ಅದನ್ನು ಬಿಸಾಕ್ತಾರೆ. ಹಾಗೆ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಕೊಡೋದರಿಂದ ಖಂಡಿತವಾಗಿ ನಿಮಗೆ ಉತ್ತಮ ಆಗುತ್ತೆ. ಮತ್ತು ಈ ಔಷಧಗಳನ್ನು ಬೇಕಾದವರಿಗೆ, ಯಾರಿಗೊಬ್ಬರಿಗೆ ಅನಾರೋಗ್ಯವಾಗಿರ್ತಾರೆ, ಅವರಿಗೆ ಔಷಧ ಕೊಂಡ್ಕೊಳ್ಳೋ ಸಾಮರ್ಥ್ಯ ಇರೋದಿಲ್ಲ, ಅಂಥವ್ರಿಗೆ ನೀವು ಔಷಧಗಳನ್ನು ಕೊಡೋದ್ರಿಂದ ಸಹ ಈ ದೋಷವನ್ನು ಮುಕ್ತರಾಗ್ತೀರಿ. ಅಂದರೆ ನಾವು ತಗೊಳ್ಳೋದಕ್ಕಿಂತಲೂ ಆ ಔಷಧ ದಾನ ಮಾಡೋದ್ರಿಂದ ಧನವಂತರಿ ಕೃಪೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಿರೋದ್ರಿಂದ ಇನ್ನೊಬ್ಬರ ಬದುಕಿಸುವಂಥ ಪ್ರಯತ್ನದಲ್ಲಿ ಕೂಡ ನಾವು ಸಹಾಯಕರಾಗಬೇಕು. ಅವ್ರಿಗೆ ಯಾರಿಗೆ ಅನಿವಾರ್ಯ ಇದೆಯೋ ಅವರಿಗೆ ಅದನ್ನು ದಾನ ಕೊಡೋದ್ರಿಂದ ಸಹ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಉಳ್ಳವರಿದ್ದರೆ, ಯಾವುದೋ ಆಸ್ಪತ್ರೆಯಲ್ಲಿ ಅನಾಥ ಆದಂಥ ಮಕ್ಕಳಿರ್ತಾರೆ, ಯಾವುದೋ ಒಂದು ತೊಂದರೆಗಳಿರುತ್ತೆ, ಅವರಿಗೆಲ್ಲರೂ ಕೂಡ ಔಷಧ ಉಪಚಾರಕ್ಕೆ ವೆಚ್ಚ ಏನು ಬರುತ್ತೆ ಅದನ್ನು ವಹಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಎಲ್ಲರೂ ಊಟ ಕೊಡ್ತಾರೆ, ಅನ್ನದಾನ ಮಾಡ್ತಾರೆ, ಔಷಧ ದಾನ ಮಾಡೋರು ಯಾರು? ಅವರಿಗೆ ಔಷಧವನ್ನು ಕೊಡುವಂಥದ್ದು ಕೂಡ ನೀವು ಒಂದು ಪ್ರಯತ್ನ ಮಾಡೋದ್ರಿಂದ ಸಹ ನಿಮ್ಮ ದೋಷಗಳಿಂದ ಮುಕ್ತರಾಗ್ತೀರಿ. ಜನವರಿ ಮಾಸದಲ್ಲಿ ಆದಷ್ಟು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡುವಂತ ಹೇಳ್ತಾ ಕನ್ಯಾ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.